ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ಮೆಡಿಕಲ್ ಕಾಲೇಜ್ ಸಿಕ್ಕಾಯಿತು. ಈಗ ಮೆಡಿಕಲ್ ಕಾಲೇಜ್ಗೆ ಏನೇನು ಥಿಂಗ್ಸ್ ಹೋಗಬೇಕು, ಏನೇನು ಥಿಂಗ್ಸ್ ಹೋಗಬಾರ್ದು. ಕಾಲೇಜ್ಗೆ ಅಡ್ಮಿಷನ್ಗೂ ಮುಂಚೆನೇ ಏನಾದರೂ ಥಿಂಗ್ಸ್ ತೊಗೋಬೇಕಾ, ಇಲ್ಲ ಅಲ್ಲಿಗೆ ಹೋದ್ಮೇಲೆ ಏನಾದರೂ ಕೊಡ್ತಾರಾ, ಅವ್ರಿಗೆ ಕೊಡ್ತಾರಾ, ಆ ರೀತಿ ತುಂಬ ಡೌಟ್ಸ್ಗಳಿರುತ್ತೆ ನಿಮಗೆ. ಸೊ ಅದನ್ನ ಕ್ಲಿಯರ್ ಮಾಡೋಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈಗ ತುಂಬ ಜನಕ್ಕೆ ಫಸ್ಟು ಡೌಟ್ ಬರೋದೇನಪ್ಪ ಅಂದರೆ, ಈ ಸ್ಟೆಥೋಸ್ಕೋಪ್ ತೊಗೋಬೇಕಾ ಇಲ್ವಾ ಅಂತ ಅಲ್ಲ. ಮತ್ತು ತೊಗೊಂಡ್ರೆ ಯಾವ್ದು ತೊಗೋಬೇಕು, ಕಾಲೇಜಿಗೆ ಬರೋಕ್ಕೂ ಮುಂಚೆನೇ ತೊಗೋಬೇಕಾ, ಯಾಕೆಂದರೆ ಫಸ್ಟ್ ಇಯರಲ್ಲಿ ಯೂಸ್ ಆಗುತ್ತಾ ಸ್ಟೆಥೋಸ್ಕೋಪು. ಮತ್ತು ತುಂಬ ದಿನದಿಂದ ವೆಯ್ಟ್ ಮಾಡ್ತಿರ್ತೀರ. ಫಸ್ಟು ವೈಟ್ ಕೋಟ್ ಹಾಕಬೇಕು, ಅದ್ರ ಮೇಲೆ ಹಿಂಗೊಂದು ಸ್ಟೆಥೋಸ್ಕೋಪ್ನ ಹಿಂಗೆ ಹಾಕೋಬಿಟ್ಟು ಒಂದು ಸೆಲ್ಫಿ ತೊಗೋಬೇಕು ಅಂತ ಅಲ್ವಾ. ಇರಲಿ, ತೊಗೊಳ್ಳಿ. ಆದರೆ ತೊಗೋಬೇಕಾದ್ರೆ ಯಾವ್ದು ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಸ್ಟೆಥೋಸ್ಕೋಪಿಗೇ ಹೇಳ್ತೀನಿ. ಯಾವ್ದು ತೊಗೋಬೇಕು ಅಂದರೆ, ಮೈಕ್ರೋಟೋನ್ ಸ್ಟೆಥೋಸ್ಕೋಪ್ ಅಂತ ಬರುತ್ತೆ. ಅದರದ್ದು ಕಾಸ್ಟ್ ಬಂದು ಅರೌಂಡ್ 700 to 1000 ಒಳಗಡೆ ಇರುತ್ತೆ. 800, 900, 1000 ಆ ಅರೌಂಡ್ ಇರುತ್ತೆ. ನೀವು ಲಿಟ್ಮನ್ ಸ್ಟೆಥೋಸ್ಕೋಪ್ ಅಂತ ಬರುತ್ತೆ, ಅದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಮೈಕ್ರೋಟೋನ್ ಅಂತ ಬರುತ್ತೆ, ಯಾಕೆಂದರೆ ನಾವು ಯೂಸ್ ಮಾಡೋದು ಫಿಸಿಯಾಲಜಿ ಲ್ಯಾಬಲ್ಲಿ ಅಷ್ಟೇ. ಅದನ್ನು ಫಾರ್ ಚೆಕಿಂಗ್ BP ಆ್ಯಂಡ್ ಆಲ್ ವಿ ಯೂಸ್ ದಿಸ್ ಸ್ಟೆಥೋಸ್ಕೋಪ್. ಓಕೆ, ಫಸ್ಟ್ ಇಯರಲ್ಲಿ. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಯೂಸು. ನೆಕ್ಸ್ಟು ಪೋಸ್ಟಿಂಗ್ಸು ಅದರಲ್ಲೆಲ್ಲ ಆವಾಗ ಬೇಕಾದರೆ ನೀವು ಒಳ್ಳೆ ಲಿಟ್ಮನ್ ಸ್ಟೆಥೋಸ್ಕೋಪ್ ತೊಗೊಂಡ್ರೆ ಗುಡ್. ಇವಾಗ ಸದ್ಯಕ್ಕೆ ಬರೀ BP ಚೆಕ್ ಮಾಡೋಕ್ಕಷ್ಟೇ ಮೈಕ್ರೋಟೋನ್ ಸ್ಟೆಥೋಸ್ಕೋಪ್. ಇದ್ರದ್ದು ಕಾಸ್ಟ್ ಬಂದು ಎಷ್ಟು, 800 to 1000 ಒಳಗಡೆ ಸಿಗುತ್ತೆ. ನೀವು ಇದನ್ನ ಮುಂಚೆನೇ ತೊಗೊಂಡ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಮೈಕ್ರೋಟೋನ್ ಆದರೆ ಕಾಲೇಜಿಗೆ ಬರೋಕ್ಕೂ ಮುಂಚೆನೇ ತೊಗೊಂಡು ಬೇಕಾದರೆ ನೀವು ಹಾಕೊಳ್ಳಿ. ಈಗ ವೈಟ್ ಕೋಟ್ ತೊಗೋಬೇಕಾ, ವೈಟ್ ಕೋಟ್ ಅಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ತುಂಬ ಕಾಲೇಜಸ್ಸಲ್ಲಿ ರೂಲ್ಸ್ ಹೇಗಿರುತ್ತೆ ಅಂದರೆ, ಅಡ್ಮಿಷನ್ ಆದಮೇಲೆ ಒಂದಷ್ಟು ಅಮೌಂಟನ್ನ ಇಸ್ಕೊಂಡು, ಲೈಕ್ ಒಂದು 10,000 ಇಲ್ಲ ಒಂದು 15,000. ಇದು ನಾನು KMC ಹುಬ್ಬಳ್ಳಿಯಲ್ಲಿ ಕೇಳ್ಪಟ್ಟ ಹಾಗೆ ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದು. ಅಲ್ಲೇನು ಮಾಡ್ತಾರೆ, 15,000 ಎಲ್ಲ ಇಸ್ಕೊಂಡು ನಿಮಗೆ ವೈಟ್ ಕೋಟ್ ಆಗಿರ್ಬೋದು, ಸ್ಟೆಥೋಸ್ಕೋಪ್ ಆಗಿರ್ಬೋದು, ನೀವು ಇನ್ನೊಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಡೈಸೆಕ್ಷನ್ ಕಿಟ್, ಫಿಸಿಯಾಲಜಿ ಕಿಟ್, ಆ ರೀತಿ ತುಂಬ ಥಿಂಗ್ಸ್ ಇರುತ್ತೆ. ಅದೆಲ್ಲನೂ ಒಂದೇ ಸರಿ ಕೊಟ್ಬಿಡ್ತಾರೆ ಸ್ಟೂಡೆಂಟ್ಸ್ಗೆ. ಓಕೆ, ಬಟ್ ತುಂಬ ಕಾಲೇಜಸ್ಸಲ್ಲಿ ಅದು ಕೊಡಲ್ಲ. ಸಪ್ರೇಟಾಗಿ ನೀವೇ ತೊಗೋಬೇಕಾಗುತ್ತೆ. ಒಂದಷ್ಟು ಕಾಲೇಜಸ್ಸಲ್ಲಿ ವೈಟ್ ಕೋಟ್ನು ಅವರೇ ಕೊಡೋಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ವೈಟ್ ಕೋಟ್ ತೊಗೊಳ್ಳೋದಾದರೆ ನೀವು ಕಾಲೇಜಿಗೆ ಬಂದಮೇಲೆ ಕಾಲೇಜಲ್ಲಿ ಹೇಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ. ವೈಟ್ ಕೋಟ್ ಏನು ಹೋಗಿ ಯಾವ ಅಂಗಡಿಲಿ ಕೇಳಿದ್ರು ವೈಟ್ ಕೋಟ್ ಈಗ ಸಿಕ್ಬಿಡುತ್ತೆ. ಅದಕ್ಕೆ ಕಾಲೇಜ್ದು ಸಿಂಬಲ್ ಎಲ್ಲ ಇರೋದ್ರಿಂದ ಅವ್ರು ಕಾಲೇಜವರೇ ಕೊಡೋಂಥ ಚಾನ್ಸಸ್ ಜಾಸ್ತಿ. ಸೊ ಅದರಿಂದ ವೈಟ್ ಕೋಟ್ ಬೇಡ ಸದ್ಯಕ್ಕೆ. ನೆಕ್ಸ್ಟ್ ಬಂದು ಡೈಸೆಕ್ಷನ್ ಗ್ಲೌಸ್. ಓಕೆ, ಈ ಡೈಸೆಕ್ಷನ್ ಗ್ಲೌಸ್ ಏನಕ್ಕೆ ಅಂದರೆ ಡೈಸೆಕ್ಷನ್ ಮಾಡೋಕ್ಕೆ. ಓಕೆ, ಸಿಂಪಲ್. ಅದು ಒಂದು ಬಾಕ್ಸ್ ತೊಗೊಂಡ್ರೆ 1 ವರ್ಷ ಎಲ್ಲ ಯೂಸ್ ಆಗುತ್ತೆ. ಒಂದು ಬಾಕ್ಸ್ ಬರುತ್ತೆ, ಅರ್ಧ ತೊಗೊಂಡ್ರೆ ಓಕೆ. ನೆಕ್ಸ್ಟು ಅನಾಟಮಿ ಡಿಪಾರ್ಟ್ಮೆಂಟ್ ಹೇಳ್ತಿದ್ದೀನಿ. H&E ಪೆನ್ಸಿಲ್ಸ್ ಅಂತ ಬರುತ್ತೆ. H&E ಪೆನ್ಸಿಲ್ಸ್ ಇದು 70ನೋ 80ನೋ ಇದೆ ಪರ್ ಪೆನ್ಸಿಲು. ಇದು ತುಂಬ ಇಂಪಾರ್ಟೆಂಟ್ ಪೆನ್ಸಿಲು, ಯಾಕೆಂದರೆ ನೀವು ಹಿಸ್ಟಾಲಜಿಲಿ ಡಯಾಗ್ರಾಮ್ಸ್ ಎಲ್ಲ ಇದರಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಪ್ರಾಕ್ಟಿಕಲ್ಸಲ್ಲಿ ಡಯಾಗ್ರಾಮ್ಸ್ ಬರೋಂಥದ್ದು ಇದರಲ್ಲಿ ಹಾಕಬೇಕಾಗುತ್ತೆ, ಹಿಸ್ಟಾಲಜಿಕಲ್ ಡಯಾಗ್ರಾಮ್ಸು. ಇದು ನೀವು ಕಲರ್ ಪೆನ್ಸಿಲ್ಸ್ ಯೂಸ್ ಮಾಡೋದು ಒಂದು ಸ್ವಲ್ಪ ಚಾನ್ಸ್ ಕಮ್ಮಿ. ಇದು ಕಲರ್ ಪೆನ್ಸಿಲ್ಸ್ ಎಲ್ಲ H&E ಪೆನ್ಸಿಲ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇದು ಕಾಸ್ಟ್ ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ. ನೆಕ್ಸ್ಟ್ ಬಂದು ಫಿಸಿಯಾಲಜಿ ಡಿಪಾರ್ಟ್ಮೆಂಟ್ ಬರೋಣ. ಫಿಸಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಫಸ್ಟು ಹೆಮಟಾಲಜಿ ಸ್ಟಾರ್ಟ್ ಆದರೆ, ಹೆಮಟಾಲಜಿಗೆ ಬೇಕಾಗಿರೋಂಥ ಮೇಯ್ನ್ ಥಿಂಗ್ ಬಂದು ಲ್ಯಾನ್ಸೆಟ್. ಚುಚ್ಕೋಬೇಕಲ್ಲ ಬ್ಲಡ್ ಬರೋಕ್ಕೆ. ಇವನ್ ನೀವು ಇದು ಯೂಸ್ ಮಾಡ್ಬೋದು ಪೆನ್ಸಿಲ್ಲು. ಓಕೆ, ಇದರೊಳಗಡೆ ಲ್ಯಾನ್ಸೆಟ್ ಹಾಕ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡಿದ್ರೆ ಅದು ಪಿನ್ ಬ್ಲಡ್ ಬರುತ್ತೆ. ಓಕೆ, ಅದು ಯೂಸ್ ಮಾಡ್ಬೋದು, ಬಟ್ ಲ್ಯಾನ್ಸೆಟ್ ಇಂಪಾರ್ಟೆಂಟ್ ಫಸ್ಟು. ಇದು ಆಮೇಲಿಂದ ಕೈಯಲ್ಲೂ ಚುಚ್ಕೋಬೋದು ಲ್ಯಾನ್ಸೆಟ್ ಇದ್ದರೆ. ನೆಕ್ಸ್ಟು ಫಿಸಿಯಾಲಜಿ ಕಿಟ್ ಅಂತ ಬರುತ್ತೆ. ಓಕೆ, ಈ ಕಿಟ್ಟಲ್ಲಿ ಏನೇನಿರುತ್ತೆ ಅಂದರೆ ಟ್ಯೂನಿಂಗ್ ಫಾರ್ಕ್ ಆಗಿರ್ಬೋದು, ಮತ್ತು ಟಾರ್ಚ್ ಆಗಿರ್ಬೋದು, ಪೆನ್ ಟಾರ್ಚ್, ಮತ್ತು ತುಂಬ ಥಿಂಗ್ಸ್ಗಳಿರುತ್ತೆ. ಇದು ಒಂದು ಆಲ್ಮೋಸ್ಟ್ ಒಂದು 500 to 600 ಕಾಸ್ಟ್ ಆಗುತ್ತೆ. ಅದು ನೋಡಿಕೊಂಡು ಕಾಲೇಜಿಗೆ ಬಂದಮೇಲೆ ತೊಗೊಳ್ಳಿ. ಓಕೆ, ಈಗ ಹೇಳ್ತಿರೋ ಥಿಂಗ್ಸ್ ಎಲ್ಲ ಬಂದಮೇಲೆ ತೊಗೊಳ್ಳಿ. H&E ಬೇಕಾದರೆ ನೀವು ಮೊದಲೇ ತೊಗೊಂಡ್ರು ಓಕೆ. ಮತ್ತು ಬಯೋಕೆಮಿಸ್ಟ್ರಿಲಿ ಅನಾಟಮಿಲೇ ನಿಮಗೆ ಪಿಪೆಟ್ಸ್ ಬೇಕಾಗುತ್ತೆ. ಪಿಪೆಟ್ಸ್ ಏನಕ್ಕೆ ಬೇಕು ಅಂದರೆ,
ನಿಮ್ಮದು ಬ್ಲಡ್ನ ಸಕ್ ಮಾಡಿಕೊಂಡು ಅದು ಪ್ರಾಕ್ಟಿಕಲ್ಸ್ ಇರುತ್ತೆ, ಸ್ಮಿಯರ್ ಫಾರ್ಮೇಷನ್ನು ಅದರಲ್ಲೆಲ್ಲ ನೀವು ಯೂಸ್ ಮಾಡಬೇಕಾಗುತ್ತೆ. 3 ಥರ ಪಿಪೆಟ್ ಬರುತ್ತೆ, RBC ಪಿಪೆಟ್, WBC ಪಿಪೆಟ್ ಆ್ಯಂಡ್ ಹಿಮೋಗ್ಲೋಬಿನ್ ಪಿಪೆಟ್ ಅಂತ. ಅದನ್ನ ನೀವು ಕಾಲೇಜಿಗೆ ಬಂದಮೇಲೆ ತೊಗೊಳ್ಳಿ. ನೋಡಿಕೊಂಡು ಎಲ್ಲರೂ ಫ್ರೆಂಡ್ಸ್ ಹೇಗೆ ತೊಗೋತಿರ್ತಾರೆ ಅದು ನೋಡ್ಕೊಂಡು ತೊಗೊಳ್ಳಿ. ಈಗ ಸದ್ಯಕ್ಕೆ ಸ್ವಲ್ಪ ಒಂದು ಐಡಿಯಾ ಕೊಡ್ತಿದ್ದೀನಿ ಅಷ್ಟೇ, ಇದೆಲ್ಲ ಇರುತ್ತೆ ತೊಗೊಳಕ್ಕೆ ಅಂತ. ಮೊದಲೇ ಪ್ರಿಪೇರ್ ಆಗಿದ್ದರೆ ನೀವು ಈಸಿಯಾಗಿ ತೊಗೋಬೋದು. ಮತ್ತು ಆಲ್ಮೋಸ್ಟು ಹೇಳಿದ್ದೀನಿ ಥಿಂಗ್ಸು. ಏನೊಂದು ಬೋನ್ ಸೆಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಬೋನ್ ಸೆಟ್ಟು ನೀವು ಮೊದಲೇ ಮನೇಲಿರಬೇಕಾದ್ರೇ ಎಲ್ಲಾದರೂ ಗಿನ್ಲೈನಲ್ಲೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಫಸ್ಟು ಕಾಲೇಜಿಗೆ ಬನ್ನಿ. ಕಾಲೇಜಲ್ಲಿ ನಿಮ್ಮ ಸೀನಿಯರ್ಸು ಏನು ಯೂಸ್ ಮಾಡಿರ್ತಾರೆ ಅದನ್ನ ನಿಮಗೆ ಕಮ್ಮಿ ದುಡ್ಡು ಕೊಡ್ತಾರೆ, ತುಂಬ ಸೀನಿಯರ್ಸು. ಓಕೆ, ಅದರಲ್ಲಿ ಯಾವುದು ಒಳ್ಳೆಯದು ಅನಿಸುತ್ತೆ, ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಆ ರೀತಿ ನಿಮ್ಮ ಸೀನಿಯರ್ಸ್ ಕೊಡೋದ್ರಲ್ಲೇ ನೀವು ನೋಡಿಕೊಂಡು ಬೆಸ್ಟ್ ಚಾಯ್ಸ್ನ ನೀವು ಅಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಬೋನ್ ಸೆಟ್ ಬಗ್ಗೆ ಏನಾದರೂ ತೊಗೋತೀನಿ ಅಂದರೆ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಪಕ್ಕ ತೊಗೊಳ್ಳೇಬೇಕಂತ ಏನಿಲ್ಲ. ಅಂದರೆ ಸಿಂಗಲ್ ಪರ್ಸನ್ ನಾನೊಬ್ಬನೇ ಒಂದು ಬೋನ್ ಸೆಟ್ ತೊಗೋತೀನಿ 10K ಕೊಟ್ಟು, ನಾಟ್ ರಿಕ್ವೈರ್ಡ್. ನೀವು ಒಂದು ರೂಮ್ಮೇಟ್ಸು, ಈಗ ಒಂದು 4 ಜನ ಇರ್ತೀರ ರೂಮ್ಮೇಟ್ಸು ಸೇರಿ ಒಂದು ಬೋನ್ ಸೆಟ್ ತೊಗೊಂಡ್ರೆ ಈಸಿಯಾಗಿ ಎಲ್ಲರೂ ಡಿವೈಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಅದರಿಂದ ತೊಗೊಳ್ದೇ ಇದ್ರೂ ನಡೆಯುತ್ತೆ. ಅದು ಫಸ್ಟು ಪ್ರೈಮರಿ ಹೇಳ್ಬೇಕು ಅದನ್ನ. ಓಕೆ, ಸ್ವಲ್ಪ ವೆಯ್ಟ್ ಮಾಡಿ. ಫಸ್ಟು ಕಾಲೇಜಿಗೆ ಬನ್ನಿ. ಮೊದಲೇ ಏನಾದರೂ ತೊಗೋಬೇಕಂದ್ರೆ HND ತೊಗೋಬೋದು, ಸೆತಸ್ಕೋಪ್ ತೊಗೋಬೋದು, ಮೈಕ್ರೋಟೋನು. ಇದು ಬೇಡ, ವೈಟ್ ಕೋಟು. ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ತೊಗೊಳ್ಳಿ. ಬುಕ್ಸು ಅಷ್ಟೇ, ಬುಕ್ಸ್ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅನ್ನೋ ಒಂದ್ಸರಿ ಇಲ್ಲ ಐ ಬಟನಲ್ಲಿದೆ, ಅದನ್ನ ನೋಡ್ಕೊಳ್ಳಿ ಒಂದ್ಸರಿ. ಬುಕ್ಸು ಏನೇನು ತೊಗೋಬೇಕು, ಯಾವುದಾದ್ರು ಇಂಪಾರ್ಟೆಂಟ್ಸು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಓಕೆ, ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.